ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಎಲ್ಲರಿಗೂ ಪರಮೇಶ್ವರನು ಒಳ್ಳೆಯದು ಮಾಡಲಿ. ಫೆಬ್ರವರಿ 26 ಶಿವರಾತ್ರಿ ಮೊದಲು ಈ 8 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಮನೆಗೆ ತಂದರೆ ಅಖಂಡ ರಾಜಯೋಗ ಮತ್ತು ಧನಲಾಭ. 2025ರಲ್ಲಿ ಮಹಾಶಿವರಾತ್ರಿಯ ದಿನವು ಫೆಬ್ರವರಿ 26ರಂದು ಬರಲಿದೆ. ಆದರೆ ಈ ಮಹಾಶಿವರಾತ್ರಿ ಮೊದಲು ಈ 8 ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಮನೆಗೆ ತಂದರೆ ಅಪಾರ ಐಶ್ವರ್ಯ ಯೋಗವಾಗುತ್ತದೆ. ನಿಮ್ಮ ಎಲ್ಲ ತೊಂದರೆಗಳು ಸಹ ಮಾಯವಾಗುತ್ತವೆ. ಹಣ ಬರಲಿದೆ. ಕಡು ಬಡವ ಕೂಡ ಲಕ್ಷಾಧಿಪತಿಯಾಗುತ್ತಾನೆ. ಅಂತ್ಯವಿಲ್ಲದ ಸಂಪತ್ತು ಬರುತ್ತದೆ. ಶಿವನ ಕೃಪೆ ಸಿಗಲಿದೆ. ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ. ಇದು ಅದೃಷ್ಟ ಮತ್ತು ಸಂಪತ್ತನ್ನು ತೆಗೆದುಕೊಳ್ಳುತ್ತದೆ. ನಿಮ್ಮ ಜಾತಕವು ಬದಲಾಗುತ್ತದೆ. ಬಹಳ ಅದ್ಭುತವಾದ ಫಲಿತಾಂಶಗಳು ಕಂಡುಬರುತ್ತವೆ. ಕಾಣದ ಅದೃಷ್ಟ ನಿಮ್ಮ ಮೇಲೆ ಬರಲಿದೆ. 7 ತಲೆಮಾರುಗಳಿಗೆ ಸಾಕಷ್ಟು ಹಣ. ಶಿವನ ಕೃಪೆಯಿಂದ ಸಿಕ್ಕಿದ್ದೆಲ್ಲ ಬಂಗಾರವಾಗುತ್ತದೆ. ನಿಮ್ಮ ಎಲ್ಲ ಬಡತನವು ಮಾಯವಾಗುತ್ತದೆ. ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಜಾತಕವು ಬದಲಾಗುತ್ತದೆ. ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ. ಈಗ ಶಿವರಾತ್ರಿ ಮೊದಲು ಮನೆಗೆ ತರಬೇಕಾದ ವಸ್ತುಗಳು ಯಾವ್ಯಾವು ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿ ಬರುವ ದಿನವನ್ನು ಮಹಾಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶಿವರಾತ್ರಿಯನ್ನು ಆಚರಿಸುವ ವೈಜ್ಞಾನಿಕ ನಿರ್ಧಾರವು ಅಮಾವಾಸ್ಯೆಯ ಮೊದಲು ಬರುವ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಶಿವನಿಗೆ ಇಷ್ಟವಾದ ದಿನ. ಮಹಾಶಿವರಾತ್ರಿ ಶಿವನು ಲಿಂಗ ರೂಪವನ್ನು ಪಡೆದ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈ ದಿನ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಪೂಜಿಸಿದರೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬುದು ನಮ್ಮ ನಂಬಿಕೆ. ಅವುಗಳ ಹಿಂದೆ ಇರುವ ನಕ್ಷತ್ರಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದದ್ದು ಲುಬ್ಧಕ ನಕ್ಷತ್ರ. ಮಹಾಶಿವರಾತ್ರಿಯು ಮಧ್ಯರಾತ್ರಿ 12 ಗಂಟೆಗೆ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವ ಪವಿತ್ರ ದಿನವಾಗಿದೆ. ಹಾಗಾದರೆ ಶಿವನ ಕೃಪೆಗಾಗಿ ರಾತ್ರಿ ಭಕ್ತಿಯಿಂದ ಅಭಿಷೇಕ, ಪೂಜೆ, ಭಜನೆ ನಡೆಯುತ್ತದೆ. ಹಾಗಾಗಿ ಇದನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ. ಹಿಂದೂಗಳಿಗೆ, ವಿಶೇಷವಾಗಿ ಶೈವರಿಗೆ ಇದು ಅತ್ಯಂತ ಮಂಗಳಕರ ದಿನವಾಗಿದೆ. ಮಹಾಶಿವರಾತ್ರಿಯನ್ನು ಹಿಂದೂಗಳು ಅತ್ಯಂತ ಮಹತ್ವದ ದಿನವಾಗಿ ಆಚರಿಸುತ್ತಾರೆ ಮತ್ತು ಶಿವನನ್ನು ಕರೆಯಲಾಗುತ್ತದೆ. ಭಗವಾನ್ ಶಿವನು ಅಭಿಷೇಕ ಪ್ರೇಮಿ. ಅವರಿಗೆ ಉಪವಾಸ ಮತ್ತು ಜಾಗರಣೆ ತುಂಬ ಇಷ್ಟ. ಸದಾ ಹಿಮಾಚ್ಛಾದಿತ ಪರ್ವತಗಳಲ್ಲಿ ಇರುವ ಆ ದೇವರಿಗೆ ಅಭಿಷೇಕ ಮಾಡಲು ಇಷ್ಟ. ಆದುದರಿಂದಲೇ ಇವನಿಗೆ ಜಲಾಭಿಷೇಕ ಮಾಡಿದರೆ ಒಳ್ಳೆಯದು ಎಂದು ಸದಾ ಹೇಳುತ್ತಿರುತ್ತಾರೆ. ಮುಕ್ಕಣ್ಣನ ಗಂಟಲಲ್ಲಿ ವಿಷ ಇದೆ. ಆದುದರಿಂದ ಅವನ ದೇಹವು ಬಿಸಿಯಾಗಿರುತ್ತದೆ ಮತ್ತು ತಣ್ಣೀರಿನಿಂದ ಅಭಿಷೇಕ ಮಾಡುವುದರಿಂದ ಅವನ ದೇಹವು ತಂಪಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಮಹಾಶಿವರಾತ್ರಿಯ ದಿನ ಶಿವನಿಗೆ ಅಭಿಷೇಕ ಮಾಡಿ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ನೆಲದ ಮೇಲೆ ಮಲಗುವುದು, ಸಾತ್ವಿಕ ಆಹಾರ ಸೇವನೆ, ಒಂದು ಹೊತ್ತಿನ ಊಟ, ದೈಹಿಕ ಹಾಗೂ ಮಾನಸಿಕವಾಗಿ ಶುದ್ಧವಾಗಿರಬೇಕು. ಕೋಪ ಮತ್ತು ಇತರರನ್ನು ದೂಷಿಸುವಂತಹ ಕೆಲಸಗಳನ್ನು ಮಾಡಬೇಡಿ. ಅದಕ್ಕಾಗಿ ಭಕ್ತರೆಲ್ಲರೂ ಭಜನೆ, ಪುರಾಣ, ಕಾಲಕ್ಷೇಪ ಅಥವಾ ಶಿವ ನಾಮಸ್ಮರಣೆಯೊಂದಿಗೆ ಈ ರಾತ್ರಿಯನ್ನು ಕಳೆಯುತ್ತಾರೆ. ಕೆಲವು ಸಮರ್ಥರು ಮಧ್ಯರಾತ್ರಿ ಲಿಂಗೋದ್ಭವ ಸಮಯದಲ್ಲಿ ಅಭಿಷೇಕ ಮತ್ತು ಅರ್ಚನೆಗಳನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ದಿನವಿಡೀ ಧ್ಯಾನಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಶಿವರಾತ್ರಿಯ ಈ ಶುಭ ದಿನದಂದು ಕೆಲವು ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟರೆ ಒಳ್ಳೆಯದು. ಹಾಗೆ ಶಿವನ ಕೃಪೆಗೆ ಪಾತ್ರವಾಗುತ್ತದೆ ಎನ್ನುತ್ತಾರೆ ಹಿರಿಯರು. ಈಗ ಆ ವಸ್ತುಗಳು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ. ಶಂಖ. ಶಿವರಾತ್ರಿಯ ಮೊದಲು ದಕ್ಷಿಣಾಭಿಮುಖ ಶಂಖವನ್ನು ಮನೆಗೆ ತಂದರೆ ಅದೃಷ್ಟ ಒಲಿಯುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ದಕ್ಷಿಣ ಋತ ಶಂಖವು ತುಂಬ ವಿಶೇಷವಾಗಿದೆ. ಶಿವರಾತ್ರಿಯ ಮೊದಲು ಇದನ್ನು ಮನೆಗೆ ತಂದು ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಶಿವನ ಕೃಪೆಯಿಂದ ನೀವು ಶ್ರೀಮಂತರಾಗುತ್ತೀರಿ. ಆದ್ದರಿಂದ ನೀವು ಸಹ ಶಿವರಾತ್ರಿ ಮೊದಲು ಅಥವಾ ಶಿವರಾತ್ರಿಯ ದಿನ ದಕ್ಷಿಣಾಭಿಮುಖ ಶಂಖವನ್ನು ಪಡೆದು ಅದನ್ನು ಪೂಜಾ ಕೋಣೆಯಲ್ಲಿಟ್ಟರೆ ಭಗವಂತನ ಕೃಪೆ ಖಂಡಿತ ಸಿಗುತ್ತದೆ. ತ್ರಿಶೂಲ. ಈ ತ್ರಿಶೂಲದ 3 ಸಲಹೆಗಳು ಆಸೆ, ಕ್ರಿಯೆ ಮತ್ತು ಜ್ಞಾನದ 3 ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ತ್ರಿಶೂಲವು ಶಿವನಿಗೆ ಬಹಳ ಪ್ರಿಯವಾಗಿದೆ. ಇದನ್ನು ಮನೆಗೆ ತಂದರೆ ಆ ಪರಮಾತ್ಮನ ಕೃಪೆ ಸಿಗುತ್ತದೆ. ನಿಮ್ಮ ಬಡತನ ದೂರವಾಗುತ್ತದೆ ಮತ್ತು ಅದೃಷ್ಟ ನಿಮಗೆ ಬರುತ್ತದೆ. ಡಮರುಗ. ಶಿವನಿಗೂ ಡಮರುಗ ತುಂಬ ಇಷ್ಟ. ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ. ಹಾಗಾಗಿ ಶಿವನಿಗೆ ಅತ್ಯಂತ ಪ್ರಿಯವಾದ ಮಹಾಶಿವರಾತ್ರಿಯ ಮೊದಲ
ಚಿಕ್ಕ ಡಮರುಗ ತಂದು ಪೂಜಾ ಕೋಣೆಯಲ್ಲಿಟ್ಟರೆ ಶಿವನ ಕೃಪೆ ಖಂಡಿತ ನಿಮಗೆ ಸಿಗುತ್ತದೆ. ಹಸುವಿನ ಗೊಂಬೆ. ಮಹಾಶಿವರಾತ್ರಿ ಮೊದಲು ಯಾರಾದರೂ ಹಸುವಿನ ಪ್ರತಿಮೆಯನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಗೋವು ಲಕ್ಷ್ಮೀ ದೇವಿಯ ಸಕಾರವಾಗಿದೆ. ಮಹಾಶಿವರಾತ್ರಿ ಮೊದಲು ಗೋವಿನ ಪ್ರತಿಮೆಯನ್ನು ಮನೆಗೆ ತಂದವರಿಗೆ ಸಕಲ ಸಂಪತ್ತು ದೊರೆಯುತ್ತದೆ. ಹಾಗೆಯೇ ಮಹಾಶಿವರಾತ್ರಿಯ ಮೊದಲು ಲಕ್ಷ್ಮೀ ಸ್ವರೂಪಗಳಾದ ಚಿಪ್ಪುಗಳು, ಗೋಮತಿ ಚಕ್ರಗಳು, ಕಮಲದ ಬೀಜಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ಮಹಾಶಿವರಾತ್ರಿಯ ಮೊದಲು ರುದ್ರಾಕ್ಷಿಗಳು ಮತ್ತು ನಂದೀಶ್ವರನ ವಿಗ್ರಹವನ್ನು ಮನೆಗೆ ತರಬೇಕು. ಮಹಾಶಿವರಾತ್ರಿಯ ಮೊದಲು ಯಾರು ರುದ್ರಾಕ್ಷಗಳನ್ನು ತಂದರೂ ಮಹಾನಂದೀಶ್ವರನ ಅಥವಾ ರುದ್ರಾಕ್ಷ ಮಾಲೆಯನ್ನು ತಂದು ಶಿವನಿಗೆ ಅರ್ಪಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ, ಶಿವನ ಕೃಪೆ ಸಿಗುತ್ತದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ನಂದೀಶ್ವರನ ಮೂರ್ತಿಯನ್ನು ತಂದು ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ಈ ನಂದೀಶ್ವರನ ಮೂರ್ತಿಯನ್ನು ಪೂಜಾ ಕೋಣೆಯಲ್ಲಿ ಶಿವನ ಚಿತ್ರದ ಮುಂದೆ ಇಟ್ಟರೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಶಿವರಾತ್ರಿಯ ಮೊದಲು ವಿಭೂತಿಯನ್ನು ಕೊಂಡು ಮನೆಗೆ ತಂದರೆ ಅಪಾರವಾದ ಸಂಪತ್ತು ದೊರೆಯುತ್ತದೆ. ಯಾಕೆಂದರೆ ವಿಭೂತಿಯು ಶಿವನ ಸ್ವರೂಪವಾಗಿದೆ. ಶಿವರಾತ್ರಿಯ ಮೊದಲು ಅಥವಾ ಶಿವರಾತ್ರಿಯ ದಿನ ವಿಭೂತಿಯನ್ನು ಮನೆಗೆ ತಂದರೆ ಸಕಲ ಸಂಪತ್ತು ದೊರೆಯುತ್ತದೆ. ನಿಮ್ಮ ಆಸೆಗಳು ಈಡೇರುತ್ತವೆ, ಸಂಪತ್ತು ಹೆಚ್ಚುತ್ತವೆ, ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ದುಃಖಗಳನ್ನು ನೀವು ತೊಡೆದು ಹಾಕುತ್ತೀರಿ ಮತ್ತು ನೀವು ಸಂಪತ್ತನ್ನು ಪಡೆಯುತ್ತೀರಿ. ಏಕೆಂದರೆ ವಿಭೂತಿ ಸಂಪತ್ತಿನ ಅಂಶ. ವಿಭೂತಿಯು ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಶಕ್ತಿ ಹೊಂದಿದೆ. ಅದ್ಭುತ ಶಕ್ತಿಗಳಿವೆ. ಸಾಕ್ಷಾತ್ ಶಿವನೇ ಆ ಶಕ್ತಿಗಳನ್ನು ವಿಭೂತಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಶಿವರಾತ್ರಿ ಮೊದಲು ವಿಭೂತಿಯನ್ನು ಖರೀದಿಸಿ ಮನೆಗೆ ತರಬೇಕು. ಅದನ್ನು ತಂದು ಹಾಗೆ ಬಿಡಬೇಡಿ. ಪ್ರತಿದಿನ ನಿಮ್ಮ ಹಣೆಗೆ ಆ ವಿಭೂತಿಯನ್ನು ಇಟ್ಟುಕೊಳ್ಳಿ. ಪ್ರತಿದಿನ ಆಗದಿದ್ದರೂ ಸೋಮವಾರವಾದರೂ ವಿಭೂತಿಯನ್ನು ಹಣೆಗೆ ಇಟ್ಟುಕೊಳ್ಳಿ. ಹಾಗೆ ಶಿವರಾತ್ರಿ ಮೊದಲು ಚಿಕ್ಕ ಶಿವಲಿಂಗವನ್ನು ಮನೆಗೆ ತನ್ನಿ. ಚಿಕ್ಕ ಶಿವಲಿಂಗವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸಿದರೆ ಜೀವನದಲ್ಲಿ ಯಾವುದೇ ತೊಂದರೆಗಳಿಂದ ಮುಕ್ತರಾಗುತ್ತೀರಿ. ಆ ಶಿವನ ಕೃಪೆ ನಿಮ್ಮ ಮನೆಯ ಮೇಲಿರುತ್ತದೆ. ಆದರೆ ನಮ್ಮಲ್ಲಿ ಅನೇಕರು ಮನೆಯಲ್ಲಿ ಶಿವಲಿಂಗ ಇರಬಾರದು ಎಂಬ ಭ್ರಮೆಯಲ್ಲಿ ಇರುತ್ತಾರೆ. ಆದರೆ ಪೂಜಾ ಕೋಣೆಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡು ಶಿವರಾತ್ರಿಯ ದಿನ ಆ ಲಿಂಗವನ್ನು ಪೂಜಿಸಿದರೆ ಆ ಭಗವಂತನ ಆಶೀರ್ವಾದ ಮತ್ತು ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾರೆ. 7 ತಲೆಮಾರಿನ ಸಾಕಾಗುವಷ್ಟು ಹಣ. ಪೂಜಾ ಕೋಣೆಯಲ್ಲಿ ಶಿವಲಿಂಗವಿದ್ದರೆ ದಿನನಿತ್ಯದ ಅಭ್ಯಜನ ಮತ್ತು ಮಹಾನೈವೇದ್ಯವನ್ನು ಅರ್ಪಿಸಬೇಕು ಎಂದು ಕೆಲವರು ಭಾವಿಸುತ್ತಾರೆ. ಅದೆಲ್ಲವನ್ನು ಲೆಕ್ಕಿಸದೆ ಭಕ್ತಿಯಿಂದ ಚಿಕ್ಕ ಶಿವಲಿಂಗವನ್ನು ಪಡೆದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ಎಲ್ಲರ ಮನೆಯಲ್ಲಿ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ನೀರು ಮತ್ತು ಒಂದು ಚಿಕ್ಕ ಬೆಲ್ಲದಿಂದ ಅಭಿಷೇಕ ಮಾಡಿದರೆ ಸಾಕು. ಶಿವಲಿಂಗವನ್ನು ತರಲು ಸಾಧ್ಯವಾಗದವರು ಶಿವರಾತ್ರಿ ಹಬ್ಬದಂದು ಮನೆಯಲ್ಲಿ ಪೂಜೆ ಮಾಡುವಾಗ ಮಣ್ಣಿನಿಂದ ಚಿಕ್ಕ ಶಿವಲಿಂಗವನ್ನು ಮಾಡಿ ಅಭಿಷೇಕ ಮಾಡಬಹುದು. ಹಾಗೆಯೇ ಮಹಾಶಿವರಾತ್ರಿ ಹಬ್ಬದ ಖಂಡಿತ ತಾಮ್ರದ ಬಟ್ಟಲನ್ನು ಖರೀದಿಸಿ ಮನೆಗೆ ತನ್ನಿ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ತಾಮ್ರದ ಬಟ್ಟಲಿನಲ್ಲಿ ತ್ರಿಮೂರ್ತಿಗಳನ್ನು ಅಳೆಯುತ್ತಾರೆ. ಹಾಗಾಗಿ ತಾಮ್ರದ ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿಸಿ 1 ರೂಪಾಯಿಯ ನಾಣ್ಯವನ್ನು ಹಾಕಿರಿ. ನಿಮ್ಮ ಪೂಜಾ ಕೊಠಡಿಯಲ್ಲಿ ಇರಿಸಿ. ತಾಮ್ರದ ಪಾತ್ರೆಯಲ್ಲಿ ನೀರಿಗೆ ಸಾಕಷ್ಟು ದೈವಿಕ ಶಕ್ತಿ ಇದೆ. ಆದರೆ ಶಿವರಾತ್ರಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ತಾಮ್ರದ ಬಟ್ಟಲನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು. ಪೂಜೆಯ ನಂತರ ತಾಮ್ರದ ಬಟ್ಟಲಿನಲ್ಲಿನ ನೀರನ್ನು ಮನೆಯಲ್ಲಿ ಎಲ್ಲರೂ ತಲೆಗೆ ಚಿಮುಕಿಸಿ. ಹೀಗೆ ಮಾಡುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತದೆ. ಕೊನೆಗೆ ಮಹಾಶಿವರಾತ್ರಿಯ ಮೊದಲು ಮನೆಗೆ ಬೆಲ್ಲ ತರಬಹುದು. ಇದನ್ನು ತಂದರೆ ಶುಭವಾರ್ತೆ ಕೇಳುವಿರಿ, ಸಿಹಿ ಸುದ್ದಿ ಕೇಳುವಿರಿ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿವೆ. ಅನೇಕರು ತಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ತುಂಬ ದುಃಖ ಪಡುತ್ತಾರೆ. ಅಂತಹವರು ಬೆಲ್ಲ ಖರೀದಿಸಿ ಶಿವರಾತ್ರಿ ಮೊದಲು ಅಥವಾ ಶಿವರಾತ್ರಿ ದಿನ ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಖಚಿತ. ಸಮಸ್ತ ಐಶ್ವರ್ಯಗಳು ನೆರವೇರುತ್ತವೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ. ಆ ಶಿವನ ಆಶೀರ್ವಾದವು ದೊರೆಯುತ್ತದೆ. ನಿಮ್ಮ ಜೀವನ ಮಧುರವಾಗಿರುತ್ತದೆ. ನಿಮ್ಮ ಜಾತಕ ಬಲವಾಗುತ್ತದೆ. ನಿಮ್ಮ ಜಾತಕ ದೋಷಗಳು ದೂರವಾಗುತ್ತವೆ. ಆದ್ದರಿಂದ ಶಿವರಾತ್ರಿ ಮೊದಲು ಈ ರೀತಿ ನಾವು ಹೇಳಿದ ಈ 8 ವಸ್ತುಗಳಿಂದ 1-2 ವಸ್ತುಗಳನ್ನು ಶಿವರಾತ್ರಿ ಮೊದಲು ಅಥವಾ ಶಿವರಾತ್ರಿಯ ದಿನ ಮನೆಗೆ ತಂದರೆ ಅದೃಷ್ಟ ಕುಲಾಯಿಸುತ್ತದೆ. ಈ ವಿಡಿಯೋವನ್ನು ನೋಡುತ್ತಿರುವವರು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಆ ಪರಮೇಶ್ವರನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಧನ್ಯವಾದಗಳು.